ನಮಸ್ಕಾರ. ನಾನು ಈ ದಿನ ತಟ್ಟೆ ತುಂಬ ಒಂದು ಲಾಡು ತೊಗೊಂಬಂದಿದ್ದೀನಿ. ಇದಕ್ಕೆ ಮೋಹನ್ ಲಾಡು ಅಥವಾ ಪಿಂಕ್ ಲಾಡು ಅಂತ ಹೇಳ್ತಾರೆ. ಬಹಳ ರುಚಿ ಇದು. ಹಿಂದೆ ಯಾವುದಾದ್ರು ಸಮಾರಂಭದಲ್ಲಿ ಮೋಹನ್ ಲಾಡು ಮಾಡ್ತಿದ್ರು ಅಂದರೆ ಅವರು ಭಾರಿ ಶ್ರೀಮಂತರು ಅಂತ. ಈಗ ನೋಡಿ ಮೋಹನ್ ಲಾಡನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ತೀನಿ. ನನಗೆ ಈ ಉಂಡೆ ಅಂದರೆ ತುಂಬ ಇಷ್ಟ, ಬಹಳ ರುಚಿ, ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ಇದನ್ನು ನಾನು ಪದ್ಮಾಂಟಿ ಮನೇಲಿ ಸವಿದಿದ್ದು. ಇವರೇ ಪದ್ಮಾಂಟಿ. ಮೋಹನ್ ಲಾಡ್ ಹೇಗೆ ಮಾಡೋದು ಅಂತ ಈಗ ನನಗೆ ವಿವರಿಸ್ತಾರೆ. ಬನ್ನಿ ಈಗ ವಿಡಿಯೋ ನೋಡ್ತಾ ಹೋಗೋಣ. ಪದ್ಮಾಂಟಿ, ನೀವೀಗ ಏನು ಮಾಡ್ತಾ ಇದ್ದೀರಾ? ಪಿಂಕ್ ಲಾಡು. ಅದೇನದು? ಅದು ಇದು ಡ್ರೈ ಫ್ರೂಟ್ ತರನೇ, ಸ್ವಲ್ಪ ಪುರಿ ಕಡ್ದು ಹಾಕೊಂಡ್ರೆ ಚೆನ್ನಾಗತ್ತೆ. ನೀವು ಇದರಲ್ಲಿ ಎಕ್ಸ್ಪರ್ಟು. ಬಾಣಲೆ ಇಟ್ಕೊಂಡಿದ್ದಾರೆ. 4 ಸ್ಪೂನಷ್ಟು ತುಪ್ಪ ಹಾಕಿದ್ದಾರೆ, ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದಾರೆ, ಹಾಗೆ ಅರ್ಧ ಸ್ಪೂನಷ್ಟು ಸೋಡಾ ಹಾಕ್ತಾರೆ. ಈಗ 2 ಸ್ಪೂನಿನಷ್ಟು ಮೈದಾ ಹಾಕ್ತಾರೆ. ಇದಕ್ಕೆ ನಾವು ಸಾಟಿ ಅಂತ ಹೇಳ್ತೀವಿ. ಇದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಅಂದರೆ ಒಂಥರ ನೊರೆ ಬರೋ ಹಾಗೆ. ನೋಡಿ ಈಗ ಸಾಟಿ ಹಾಕಿದ್ರು. ಇಲ್ಲಿ ಅರ್ಧ kg ಮೈದಾ ಹಿಟ್ಟು ತಗೊಂಡಿದ್ದಾರೆ. ಈಗ ಸಾಟಿಗೆ ಮೈದಾ ಹಿಟ್ಟನ್ನು ಹಾಕ್ತಾರೆ. ಈಗ ಸಾಟಿ ಜೊತೆ ಈ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ಊಡ್ತಾರೆ. ಈ ಉಂಡೆ ಮಾಡೋಕ್ಕೆ ಸಾಟಿ ಹಾಕಬೇಕಾದ್ರೆ ಆರ್ಜಿ ಅಥವಾ ಡಾಲ್ಡಾ ಉಪಯೋಗಿಸೋರು ಇದ್ದಾರೆ. ಅದು ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ. ತುಪ್ಪ ಉಪಯೋಗಿಸಿದರೆ ರುಚಿನೂ ಜಾಸ್ತಿ, ಆರೋಗ್ಯಕ್ಕೂ ಒಳ್ಳೆಯದು. ನನಗೂ ಕಲಿಬೇಕು ಅಂತ ತುಂಬ ಆಸೆ. ನೀವು ಕೊಟ್ಟಾಗ ತಿಂದಿದ್ದೀನಿ, ಅದು ರುಚಿ ಈಗಲೂ ಇದೆ ನನಗೆ. ಇದಕ್ಕೂ ಬೇಕಾದ್ರೆ ಅಂಟು ಕರೆದು ಹಾಕ್ಬೋದು. ಹೌದಾ? ಚೆನ್ನಾಗಿರುತ್ತೆ. ನನ್ನ ತಂಗಿಲ್ಲ ಹೇಳ್ತಾರೆ ನಾ ಮಾಡೋದು. ಯಾವುದಕ್ಕೆ? ಇದೇ ಉಂಡೆಗೆ ಟೇಸ್ಟ್ ಬರುತ್ತೆ. ನಾ ಮಾಡ್ಕೊಟ್ಟಿದ್ದೆ, ಅದ್ ನಾ ಸುಮ್ನೆ ಕರೆದು ಹಾಕಿದ್ದೆ. ಈಗ ಇದನ್ನ ನೀವು ಗಟ್ಟಿ ಕಲಿಸ್ತೀರಾ ಹಿಟ್ಟನ್ನ? ಇದು ಪೂರಿ ಹಿಟ್ಟೆಲ್ಲ ಮಾಡ್ತೀವಲ್ಲ, ಪೂರಿ ಕಲ್ಸಿ ಒತ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಕರ್ದು ಪುಡಿ ಮಾಡ್ಬೇಕು. ಪುಡಿ ಮಾಡಿ ಅದಕ್ಕೆ ಸೇರಿಸ್ಕೊಂಬೇಕು. ಸ್ವಲ್ಪ ಸ್ವಲ್ಪ ನೋಡಿ ನೀರು ಹಾಕಬೇಕು. ಪೂರಿ ಹದಕ್ಕೆ ಕಲಿಸ್ಬೇಕು. ಮಾಡಿರುವ ಅಡುಗೆ ಊಟ ಮಾಡಿದಾಗ ತುಂಬ ಟೇಸ್ಟ್ ಇದ್ದರೆ ನಿಮ್ಮ ಕೈ ರುಚಿ ಆಗಿತ್ತು ಅಂತೀವಿ. ಸೇಮ್ ಐಟಮ್ ಹಾಕಿದರೂ ಸಹಿತ ನಮಗೆ ಆ ರುಚಿ ಸಿಗೋಲ್ಲ. ಮೈದಾ ಹಿಟ್ಟು ಸ್ವಲ್ಪ ಅಂಟು ಜಾಸ್ತಿ. ನೀರು ಹಾಕಿ ಕಲಿಸ್ಬೇಕಾದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಹದ ಬಂದ ತಕ್ಷಣ ಆ ಅಂಟಿದ್ದೆಲ್ಲ ಹಿಟ್ಟು ನೋಡಿ ಅದಾಗೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಒತ್ತಂಗಿದ್ರೆ ಪುಡಿ ಒತ್ತಕ್ಕೆ ಬಂದರೆ ಪುಡಿ ಒತ್ತಕ್ಕೆ ಬರುತ್ತೆ, ನೀರು ಹಚ್ಚಾಗುತ್ತೆ. ಮತ್ತೆ ಕಟ್ ಮಾಡ್ಬೇಕಲ್ಲ, ಕಟ್ ಮಾಡಕ್ಕೆ ಕಲ್ಸಕ್ಕೂ ಹಂಗೆ ತುಂಬ ಗಟ್ಟಿ ಏನು ಬೇಡಲ್ಲ, ಹದ. ಈ ಹಿಟ್ಟು ಕಲಸಿದ ಮೇಲೆ ಬಾಣಲೆ ಒಳಗೆ ಸ್ವಲ್ಪ ಎತ್ತಿ ಹಾಕಬೇಕು, ಒಂದು 3ರಿಂದ 4 ಸರಿ. ಆಗ ಹಿಟ್ಟು ಮೃದುವಾಗುತ್ತೆ ಮತ್ತು ಹದ ಬರುತ್ತೆ. ಈ ಕಲಸಿ ಎಷ್ಟೊತ್ತಿಡಬೇಕು? ಏನಿಲ್ಲ, ಹೌದಾ? ಕಲಸಿಡ್ಬೇಕಂತಿಲ್ಲ. ಎಷ್ಟು ಸ್ಮೂತ್ ಇದೆ ಅಲ್ಲ. ಸಾಮಾನ್ಯವಾಗಿ ಮೈದಾ ಹಿಟ್ಟಿನ ಏನೇ ತಿಂಡಿ ಮಾಡಬೇಕಾದ್ರೂ ಕಲಸಿದ ಮೇಲೆ 1 ಗಂಟೆ ಇಡಬೇಕು. ಇದರಲ್ಲಿ ಇಡೋದೇ ಬೇಡ, ತಕ್ಷಣವೇ ಮಾಡ್ಬೋದು ಸಾಟಿ ಹಾಕಿರೋದ್ರಿಂದ. ಈಗ ದೊಡ್ಡದಾಗಿ ಉಂಡೆ ಮಾಡಿಕೊಂಡು ಇದನ್ನು ಲಟ್ಟಿಸ್ಬೇಕು. ಸ್ವಲ್ಪ ದಪ್ಪ ಹಾಳೆ, ತೀರಾ ಚಪಾತಿಯಷ್ಟು ತೆಳ್ಳಗಲ್ಲ. ಅರ್ಧ kg ಮೈದಾ ಹಿಟ್ಟಲ್ಲಿ ಈ ಸೈಜಲ್ಲಿ 7 ಉಂಡೆ ಮಾಡಿಟ್ಟಿದ್ದಾರೆ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದಾರೆ. ಅರ್ಧ ಲೀಟ್ರ್ನಷ್ಟು ಈಗ ಎಣ್ಣೆ ಹಾಕ್ತಾರೆ. ಎಣ್ಣೆ ಸ್ವಲ್ಪ ಕಾಯಬೇಕು. ಈಗ ಉಂಡೆ ತಗೊಂಡು ಒಂದು ಸರಿ ಮೈದಾ ಹಿಟ್ಟಲ್ಲಿ ಅದ್ದಿದ್ದಾರೆ. ಈಗ ಲಟ್ಸೋಕ್ಕೆ ಶುರು ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಳೆ ಲಟ್ಸಕ್ಕೆ ಬರುತ್ತೆ. ಸಾಟಿ ಚೆನ್ನಾಗಿ ಹಾಕಿರೋದ್ರಿಂದ ಗೋಧಿ ಹಿಟ್ಟಿನ ಚಪಾತಿ ಥರ ಲಟ್ಸಕ್ಕೆ ಬರ್ತಿದೆ ನೋಡಿ. ಈಗ ಹಾಳೆಗಳನ್ನು ಲಟ್ಸಾಯಿತು. ಅಷ್ಟೇ ಅಲ್ಲ, ಇದನ್ನೇ ಕಟ್ ಮಾಡ್ತೀನಿ. ಈಗ ಚಾಕುನಲ್ಲಿ ಕಟ್ ಮಾಡ್ತಾ ಹೋಗ್ತಾರೆ, ಶಂಕರಪಾಳೆ ಮಾಡೋರ ಥರ. ಈಗ ನೋಡಿ ಕಟ್ ಮಾಡಾಯಿತು. ಇನ್ನು ಕರೆದ್ರೆ ಸರಿ. ಅಲ್ಲ, ಹಳೆ ಕಾಲದ್ದೇ ಇದು ಉಂಡೆ. ಪಿಂಕ್ ಲಾಡ್ ಇದೆಯಲ್ಲ, ನಾನು ಕೇಳೇ ಇರಲಿಲ್ಲ. ನಿಮ್ಮ ಮನೆಗೆ ಬಂದಮೇಲೆ ಕೇಳಿ. ಇದಕ್ಕೆ ಮೋಹನ್ ಲಾಡ್ ಅಂತ ಕರೀತಾರೆ. ಹೌದಾ?
ಲಟ್ಸಿದ ಹಾಳೆಗಳನ್ನು ಕಟ್ ಮಾಡಾಯಿತು. ಇಂದು ಎಣ್ಣೆಗೆ ಹಾಕೋಣ. ಕಟ್ ಮಾಡಿದ ಪೀಸನ್ನ ಎಣ್ಣೆಗೆ ಹಾಕಾಯಿತು. ಹಾಕಿದ ಮೇಲೆ ಸಟ್ಕದಲ್ಲಿ ಸ್ವಲ್ಪ ಎಣ್ಣೆ ತೋಗ್ತಾ ಇರಬೇಕು. ಆಗ ಪೂರಿ ಚೆನ್ನಾಗಿ ಉಬ್ಬುತ್ತೆ, ಗರಂ ಆಗುತ್ತೆ. ತುಂಬ ಬೆಂಕಿ ಕರಿಬಾರ್ದು, ಚೆನ್ನಾಗಿ ಪೂರಿ ಸಣ್ಣ ಇರಬೇಕಾ? ಮೀಡಿಯಮ್ ಉರಿ. ಇಷ್ಟೇ ಸಾಕು. ಪೂರಿ ಕರೆದು ತೆಗೆದಾಯಿತು. ಈ ಉಂಡೆಗೆ ಒಂದು ರುಚಿ ಕೊಡೋದು ಡ್ರೈ ಫ್ರೂಟ್ಸು. ಈಗ ಅದನ್ನು ರೆಡಿ ಮಾಡೋಣ. ದ್ರಾಕ್ಷಿ ಒಂದನ್ನು ಬಿಟ್ಟು ಬಾದಾಮಿ, ಖರ್ಜೂರ, ಗೋಡಂಬಿನ ಸಣ್ಣ ಪೀಸ್ ಮಾಡಿ ಹೆಚ್ಚಿ ಇಟ್ಕೊಂಡಿದ್ದಾರೆ, ಬೌಲಲ್ಲಿ ಹಾಕಿದ್ದಾರೆ. ಈಗ ಇವೆಲ್ಲವನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಒಲೆ ಮೇಲೆ ಬಾಣಲೆ ಇಟ್ಟಿದ್ದಾರೆ. 4 ಸ್ಪೂನಷ್ಟು ತುಪ್ಪ ಹಾಕಿದ್ದಾರೆ. ಸ್ವಲ್ಪ ತುಪ್ಪ ಕಾಯಬೇಕು. ಮೊದಲು ಗೋಡಂಬಿ ಹಾಕೋಣ. ಸ್ವಲ್ಪ ಫ್ರೈ ಮಾಡಿದರೆ ಸಾಕಲ್ಲ, ಕರಿಯೋದಲ್ಲ, ಹುರಿಯೋದಷ್ಟೇ. ತುಪ್ಪದೆಲ್ಲ ಪರಿಮಳ ಬರಬೇಕು, ಅದಕ್ಕಷ್ಟೇ. ಹಾಂ, ಸ್ವಲ್ಪ ಇದಾಗಿರುತ್ತಲ್ಲ, ಮೆತ್ತಗಾಗಿರುತ್ತೆ. ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು, ಸ್ವಲ್ಪ ಕಲರು ಚೇಂಜ್ ಆಗೋವರೆಗೆ. ಆಗ ಒಂದು ರುಚಿ ಬರುತ್ತೆ. ಇದ್ರ ಜೊತೆಗೆ ಮತ್ತೆಲ್ಲ ಅವೆಲ್ಲೇನು ಅಷ್ಟು ಹುರಿಯೋದು ಬೇಡ, ಇದು ಎರಡು ಸ್ವಲ್ಪ. ಉತ್ತೊಟ್ಟೆ ಹಾಕಿದರೆ ಖರ್ಜೂರ, ಖರ್ಜೂರ ಹಾಕಿದ್ರೆ ಇದನ್ನು ಹಾಕ್ಬೋದು ಬೇಕಂದ್ರೆ. ಈ ಡ್ರೈ ಫ್ರೂಟ್ಸ್ ಜೊತೆ ಅಂಟು ಸಹಿತ ಕರೆದು ಹಾಕ್ಬೋದು, ಆದರೆ ಇಲ್ಲಿ ಇವರು ಹಾಕಿಲ್ಲ. ಈಗ ಒಣ ದ್ರಾಕ್ಷಿ ಹಾಕಿದ್ದಾರೆ. ದ್ರಾಕ್ಷಿ ಹಾಕಿದ ಮೇಲೆ 2 ನಿಮಿಷ ಮಾತ್ರ ಫ್ರೈ ಮಾಡಬೇಕು. ಈಗ ಗ್ಯಾಸ್ ಆಫ್ ಮಾಡಾಯಿತು. ಇನ್ನು ಕರೆದಿರುವ ಪೂರಿನ ಪುಡಿ ಮಾಡಿ ಈ ಡ್ರೈ ಫ್ರೂಟ್ಸ್ ಜೊತೆ ಸೇರಿಸ್ಬೇಕು. ಈಗ ಪೂರಿ ಪುಡಿ ಮಾಡೋಕ್ಕೆ ಶುರು ಮಾಡೋಣ. ಪುಡಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀನಿ. ಕರ್ದಿದ್ದು ಚೆನ್ನಾಗಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಮಾಡೋಕ್ಕೆ ಬರುತ್ತಲ್ಲ. ಈಗ ಅಷ್ಟು ಪೂರಿನೂ ಹೀಗೆ ಪುಡಿ ಮಾಡಬೇಕು. ಈಗ ಪುಡಿ ಮಾಡಿದ ಪೂರಿಗೆ ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಉಂಡೆಗೆ ಟೇಸ್ಟ್ ಕೊಡೋದೆ ಡ್ರೈ ಫ್ರೂಟ್ಸು. ಈಗ ಮಿಕ್ಸ್ ಮಾಡಾಯಿತು. ಸಕ್ಕರೆ ಪಾಕ ರೆಡಿ ಮಾಡೋಣ. ಈಗ ಪುಡಿ ಮಾಡಿದ ಪೂರಿ ಮತ್ತು ಡ್ರೈ ಫ್ರೂಟ್ಸನ್ನು ಒಂದು ಪಾತ್ರೆಗೆ ಹಾಕಿ ಅಳತೆ ಮಾಡಬೇಕು. ನೋಡಿ, ಒಂದು ಪಾತ್ರೆಗೆ ಹಾಕಿ ಅಳತೆ ಮಾಡಾಯಿತು. ಇಷ್ಟೇ ಪ್ರಮಾಣದ ಸಕ್ಕರೆನ ಈಗ ತಗೊಳ್ಳೋಣ. ಸಕ್ಕರೆನ ಅಳತೆ ಪ್ರಕಾರ ಪಾತ್ರೆಯಲ್ಲಿ ಇಟ್ಕೊಂಡಾಯಿತು. ಒಲೆ ಮೇಲೆ ದಪ್ಪ ತಳದ ಪಾತ್ರೆ ಇಟ್ಟಿದೆ. ಅದಕ್ಕೀಗ ಈ ಸಕ್ಕರೆನ ಹಾಕೋಣ. ಹಾಗೆ 1 ಲೋಟದಷ್ಟು ನೀರು ಹಾಕೋಣ. ನೀರು ತುಂಬ ಜಾಸ್ತಿ ಹಾಕಿಬಿಟ್ರೆ ಪಾಕ ಬರೋದು ಲೇಟ್ ಆಗಿಬಿಡುತ್ತೆ. ಈಗ ನೀರು ಹಾಕಿದ ಮೇಲೆ ಸಕ್ಕರೆನ ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಮಾಡೋಣ. ಸಕ್ಕರೆ ಪೂರ್ತಿ ಕರಗಿ ನೀರಾಗಬೇಕು. ಮಧ್ಯಮ ಉರಿಲೇ ಇಟ್ಕೊಬೇಕು. ಪಾಕದಲ್ಲಿ ಸ್ವಲ್ಪ ಏರ್ ಪಾಕ ಆದರೆ ಉಂಡೆ ಗಟ್ಟಿಯಾಗಿಬಿಡುತ್ತೆ. ಎಳೆ ಪಾಕ ಆದರೆ ಉಂಡೆ ಕಟ್ಟಕ್ಕೆ ಬರೋಲ್ಲ. ಅದಕ್ಕೆ ಸಕ್ಕರೆನ ಚೆನ್ನಾಗಿ ಕರಗಿಸಿ ಪಾಕ ಮಾಡಬೇಕು. ಸೌಟು ಬಿಡಬಾರ್ದು. ಆಗ ಸಕ್ಕರೆ ಏನಾಗ್ಬಿಡುತ್ತೆ ಅಂದರೆ ತಳದಲ್ಲಿ ಗಟ್ಟಿ ಹಿಡ್ಕೊಂಬಿಡುತ್ತೆ. ಸಕ್ಕರೆ ಪಾಕ ಬರೋಕ್ಕೆ ಕನಿಷ್ಠ 10 ನಿಮಿಷನಾದರೂ ಬೇಕು. ಹೀಗೆ ಸೌಟಲ್ಲಿ ಮುಗುತ್ತಾ ಇದ್ದರೆ ಬೇಗ ಸಕ್ಕರೆ ಕರಗಿ ಪಾಕ ಬರುತ್ತೆ. ಸಕ್ಕರೆ ಕರಗಿ ಪಾಕ ಬರೋಕ್ಕೆ ಶುರುವಾಗಿದೆ. ಈ ಪಾಕವನ್ನು ಹೇಗೆ ನೋಡಬೇಕು ಅಂದರೆ 1 ಲೋಟದಲ್ಲಿ ನೀರು ಹಾಕ್ಕೊಬೇಕು. ಅದಕ್ಕೆ ಈ ಪಾಕದ 1-2 ಡ್ರಾಪ್ನ ಹಾಕಬೇಕು. ಲೋಟದಲ್ಲಿ ಸಕ್ಕರೆ ಪಾಕ ಹರಡಿದರೆ ಎಳೆ ಪಾಕ, ಗಟ್ಟಿ ಕೂತ್ರೆ ಏರ್ ಪಾಕ. ನೋಡಿ, ಈಗ ಲೋಟದಲ್ಲಿ ಪಾಕ ಹರಡುತ್ತೆ, ಆದ್ದರಿಂದ ಇದು ಪಾಕ ಬರಬೇಕು. ನಮ್ಮ ಹಿರಿಯವರು ತುಂಬ ಬುದ್ಧಿವಂತರು. ಈ ಸಕ್ಕರೆ ಪಾಕ ಎಲ್ಲ ಹೇಗೆ ನೋಡೋದು ಅಂತ ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ಈಗ
ಪಾಕವನ್ನು ಮತ್ತೆ ನೀರಿಗೆ ಹಾಕಿ ನೋಡೋಣ. ನೋಡಿ, ಹರಡೆಲ್ಲ ಗಟ್ಟಿಯಾಗಿ ನಿಂತಿದೆ. ಈಗ ಸಕ್ಕರೆ ಪಾಕ ಬಂದಾಯಿತು. ಈಗ ಒಲೆ ಉರಿ ಸಣ್ಣಕ್ಕೆ ಇಟ್ಕೊಬೇಕು. ಪುಡಿ ಮಾಡಿದ ಪೂರಿ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಪರಿಮಳಕ್ಕೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಾಯಿತು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸಕ್ಕರೆ ಪಾಕದಲ್ಲಿ ಡ್ರೈ ಫ್ರೂಟ್ಸು ಮತ್ತು ಪೂರಿ ಚೆನ್ನಾಗಿ ನೆನಿಬೇಕು. ನೋಡಿ, ಹೀಗೆ 5 ನಿಮಿಷ ಬೇಕಲ್ಲ, ಇದೆಲ್ಲ ನೆನೆಸ್ಬೇಕು. ಸ್ವಲ್ಪ ಹೊತ್ತು ನೆನೆದ ಮೇಲೆ ಆಮೇಲೆ ಉಂಡೆ ಕಟ್ಟೋದು. ಒಂದು 10 ನಿಮಿಷ ಬಿಟ್ಟರೆ ಆಗುತ್ತೆ. ಸಕ್ಕರೆ ಪಾಕದಲ್ಲಿ ಡ್ರೈ ಫ್ರೂಟ್ಸು ಮತ್ತು ಪೂರಿ ಚೆನ್ನಾಗಿ ನೆಂದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಒಂದು 1/4 ಗಂಟೆ ಬಿಡೋಣ, ನಂತರ ಉಂಡೆ ಮಾಡೋಣ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಈಗ ಮುಚ್ಚಿದ ಪ್ಲೇಟು ತೆಗೆದಿದೆ. ಒಂದು ಪಾತ್ರೆಗೆ ಪಾಕವನ್ನು ತೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ. ಹಾಗೆ ಉಳಿದ ಪಾಕಕ್ಕೆ ಒಂದು ಪ್ಲೇಟ್ ಮುಚ್ಚೋಣ. ಅದು ಬಿಸಿ ಇರಬೇಕು, ಇಲ್ಲಾಂದರೆ ತಣ್ಣಗಾದರೆ ಉಂಡೆ ಕಟ್ಟಕ್ಕೆ ಬರೋಲ್ಲ. ಈಗ ಒಂದು ಪ್ಲೇಟ್ ಮುಚ್ಚೋಣ. ಈಗ ಉಂಡೆ ಕಟ್ಟಕ್ಕೆ ಶುರು ಮಾಡೋಣ. ಪ್ರಾರಂಭದಲ್ಲಿ ಕೈಗೊಂಚೂರು ತುಪ್ಪ ಸವರ್ಕೊಬೇಕು, ಯಾಕಂದರೆ ತುಂಬ ಬಿಸಿ ಸುಡುತ್ತೆ. ಈಗ ನೋಡಿ, ಕಾಯಿಸಿರೋ ಹಾಲನ್ನು ಸ್ವಲ್ಪ ಚಿಮುಕ್ಸ್ಕೋಣ. ಆಗ ಕಟ್ಟಕ್ಕೆ ಒಂದು ಹಿಡಿತ ಬರುತ್ತೆ, ಹಾಗೆ ಸ್ವಲ್ಪ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಕೈಗೆ ಸಾಕಷ್ಟು ಹಸ್ತ ತುಂಬಷ್ಟು ತಗೊಬೇಕು, ಯಾಕಂದರೆ ಇದು ಸಣ್ಣ ಸಣ್ಣ ಉಂಡೆ ಮಾಡೋಲ್ಲ, ಸ್ವಲ್ಪ ದೊಡ್ಡ ಉಂಡೆನೇ ಮಾಡೋದು. ಈ ಉಂಡೆಯನ್ನು 1 ತಿಂಗಳವರೆಗೂ ಇಟ್ಟು ತಿನ್ಬೋದು. ಒಂದು ಉಂಡೆ ತಿಂದರೆ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಅಷ್ಟು ಡ್ರೈ ಫ್ರೂಟ್ಸ್ ಇರೋದು ಮತ್ತು ತುಪ್ಪ ಹಾಕಿರ್ತೀವಿ. ಉಂಡೆ ಕಟ್ಟಬೇಕಾದ್ರೆ ಬೆರಳಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬೇಕು. ಡ್ರೈ ಫ್ರೂಟ್ಸು ಸಣ್ಣದಾಗಿ ಪೀಸ್ ಮಾಡಿದರೂ ಸಹಿತ ಸ್ವಲ್ಪ ಕಟ್ಟಬೇಕಾದ್ರೆ ಅದು ಕೈಗೆ ಚುಚ್ಚುತ್ತೆ, ಹಾಗಾಗಿ ಸೇರ್ಕೊಳ್ಳೋದು ಲೇಟು. ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೇನಾದರೂ ಉಳಿದು ಪಾಕ ಸ್ವಲ್ಪ ತಣ್ಣಗಾಯಿತು ಅಂದರೆ ಮತ್ತೆ ಒಲೆ ಮೇಲೆ ಇಟ್ಟರೆ ಸ್ವಲ್ಪ ಬಿಸಿ ಆಗೋಕ್ಕೂ ಪಾಕ ಬಂದುಬಿಡುತ್ತೆ. ನೋಡಿ, ಅಷ್ಟೇ ಉಂಡೆನ ಕಟ್ತಾ ಬರಬೇಕು. ಕೈ ಸುಡುತ್ತೆ. ಈ ಮೋಹನ್ ಲಾಡು ಈಗ ಮನೇಲಿ ಮಾಡೋರು ಭಾಳ ಕಮ್ಮಿ, ಸಮಾರಂಭದಲ್ಲೂ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು. ಇದು ಬೇಕ್ರಿಗೆ ಹೋಗಿ ತೊಗೊಂಬರ್ತಾರೆ, ಅದು ಫ್ರೆಶ್ ಇರಲ್ಲ. ಮನೇಲಿ ಮಾಡಿದರೆ ಆ ಟೇಸ್ಟೇ ಬೇರೆ. ಇದು ಅರ್ಧ kg ಮೈದಾ ಹಿಟ್ಟಿಗೆ 40 ಉಂಡೆ ಮೇಲೆ ಆಗುತ್ತೆ. ನೋಡಿ, ಈಗ ಉಂಡೆ ಎಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ಅಂತ. ಎಷ್ಟೋ ಒಳ್ಳೊಳ್ಳೆ ತಿನಿಸುಗಳು ಕಾಲನ ಮರೆಯಲ್ಲಿ ಸರಿದು ಕಣ್ಮರೆ ಆಗ್ತಾಯಿದೆ. ನಾವು ಅದನ್ನು ಹುಡುಕಿ ತೆಗಿಬೇಕು. ಈಗ ನಾನು ಒಂದು ಕಟ್ತೀನಿ ಆಯಿತಾ. ನಂಗೆ ನೀವು ಕಟ್ಟೋದು ನೋಡಿ ನಂಗೆ ತುಂಬ ಆಸೆ ಆಗಿದೆ. ಈ ಉಂಡೆ ಕಟ್ಟಬೇಕಾದ್ರೆ ಕೈಯಲ್ಲಿ ತುಂಬ ಶಕ್ತಿ ಬೇಕು. ನೋಡಿ, ಎಷ್ಟು ಒತ್ತಬೇಕು ಅಂತ. ಹಾಗೆ ಮಾಡಿದರೆ ಮಾತ್ರ ಉಂಡೆ ಗಟ್ಟಿಯಾಗಿ ಬರುತ್ತೆ, ಇಲ್ಲ ಅಂದರೆ ಒಡೆದೋಗ್ಬಿಡುತ್ತೆ. ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಅದು ಸಕ್ಸಸ್ ಆಗಿಬಿಟ್ರೆ ಅದ್ರ ಖುಷಿ ತುಂಬ. ಹಾಗೆ ನಾವು ಕಲಿಬೇಕಾದ್ರೆ ಹೇಳ್ಕೊಡೋರು ಅಷ್ಟು ತಾಳ್ಮೆಯಿಂದ ನಮಗೆ ಕಲಿಸ್ಕೊಡ್ಬೇಕು. ನೋಡಿ, ಎಷ್ಟು ಈಸಿಯಾಗಿ ನನಗೆ ಪದ್ಮಾಂಟಿ ಈ ಉಂಡೆ ಮಾಡೋ ಕ್ರಮವನ್ನು ತಿಳಿಸ್ಕೊಟ್ಟಿದ್ದಾರೆ. ನಾನು ಈ ಉಂಡೆ ರುಚಿ ನೋಡಿದ ಸಹಿತ ಇವ್ರ ಮನೆಯಲ್ಲೇ. ಆಗ ನನಗನ್ನಿಸ್ತಿತ್ತು ಈ ಉಂಡೆ ಮಾಡೋದನ್ನು ನಾನು ಕಲಿಬೇಕು ಅಂತ. ಈ ದಿನ ನೋಡಿ ಅವಕಾಶ ಒದಗಿ ಬಂತು. ನಾನು ಸಹ ಈ ಉಂಡೆ ಮಾಡೋದು ಹೇಗೆ ಅಂತ ಕಲಿತುಬಿಟ್ಟೆ. ಈ ಉಂಡೆ 1 ತಿಂಗಳವರೆಗೂ ಇಟ್ಟರೆ ಹಾಳಾಗೋಲ್ಲ. 1.5 ಗಂಟೆ ಟೈಮು ಸಾಕು ಅರ್ಧ kg ಮೈದಾ ಹಿಟ್ಟು ತಗೊಂಡು ಉಂಡೆ ಮಾಡೋಕ್ಕೆ. ಕರೆಕ್ಟಾಗಿ ಇದೇ ಹದದಲ್ಲಿ ಮಾಡಿದರೆ ಉಂಡೆ ಸಕ್ಸಸ್ಸು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ತುಪ್ಪದ ಪರಿಮಳ ಘಮ ಘಮ ಅಂತ ಮೂಗಿ ಬಡಿತಾ ಇದೆ. ತಟ್ಟೆ ತುಂಬ ಉಂಡೆ ಮಾಡಿಕೊಟ್ಟು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ
ತಿಳಿಸಿದ್ದಕ್ಕೆ ಪದ್ಮಾಂಟಿಗೆ ತುಂಬು ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ಮೋಹನ್ ಲಾಡು ಅಥವಾ ಪಿಂಕ್ ಲಾಡು ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.